2024-25ನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾ ಯೋಜನೆ. ಇದು ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂಥ ಒಂದು ಮಾರ್ಗಸೂಚಿ. ಯಾವ ರೀತಿಯಾದಂಥ ಅನುಷ್ಠಾನಗೊಳಿಸಬೇಕಂತ ಕ್ರಿಯಾ ಯೋಜನೆ ಇದೆ ಎಂಬುದನ್ನು ನೋಡೋಣ. ಇಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗುವುದರಿಂದ ರಾಜ್ಯಾದ್ಯಂತ ಶಾಲೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಏಕರೂಪದ ಅನುಷ್ಠಾನಕ್ಕಾಗಿ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾ ಯೋಜನೆ ಅಥವಾ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ. ಈ ಒಂದು ಮಾರ್ಗಸೂಚಿಯಲ್ಲಿ ವಾರ್ಷಿಕವಾಗಿ ಅಥವಾ ತಿಂಗಳವಾರು ಪಾಠ ಹಂಚಿಕೆ ಇರುತ್ತೆ, ಪಠ್ಯೇತರ ಚಟುವಟಿಕೆಗಳು ಇರ್ತಾ ಇದ್ದಾವೆ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಫಲಿತಾಂಶಮುಖಿ ಚಟುವಟಿಕೆಗಳನ್ನು ಒಳಗೊಂಡಿದೆ ಹಾಗೂ ಸಂಭ್ರಮ ಶನಿವಾರ ಅಂದರೆ ನೋ ಬ್ಯಾಗ್ ಡೇ ಆಯೋಜನೆಗೆ ಪೂರಕವಾದಂತಹ ಪಠ್ಯಾಧಾರಿತ ಚಟುವಟಿಕೆ, ಬ್ಯಾಂಕ್ ನಿರ್ವಹಣೆ ಹಾಗೂ ವಿವಿಧ ಶಾಲಾ ಹಂತದ ಪರೀಕ್ಷೆಗಳು ಅಂದರೆ CCE ಪರೀಕ್ಷೆಗಳು, ಮೌಲ್ಯಾಂಕನ ಪರೀಕ್ಷೆಗಳ ವಿಶ್ಲೇಷಣೆಯ ಚಟುವಟಿಕೆಗಳನ್ನು ಸಹಿತ ನಿರ್ವಹಿಸಲು ಅನುಕೂಲವಾಗಿರುವಂತೆಯೇ ಯೋಜಿಸಿ ಸಿದ್ಧಪಡಿಸಿದಂತಹ ಒಂದು ಮಾರ್ಗಸೂಚಿ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಎಂದಿನಂತೆ ಅಗತ್ಯವಾದಂತಹ ಪೂರ್ವ ಸಿದ್ಧತೆಗಾಗಿ 29/5/2024ರಿಂದ ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ. ಅಂದರೆ ಈ ಒಂದು ಶೈಕ್ಷಣಿಕ ಅವಧಿ ಪ್ರಾರಂಭ ಮೇ 29ರಿಂದ. ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ಸಹಿತ ನಿಗದಿ ಮಾಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಬೇಕು. ಈ ಏಕರೂಪದ ಶೈಕ್ಷಣಿಕ ಚಟುವಟಿಕೆ ಅನುಷ್ಠಾನಗೊಳಿಸಲು ಸಹಾಯಕವಾಗುವಂತೆ ಒಟ್ಟು ವಾರ್ಷಿಕ ದಿನಗಳು ಲಭ್ಯವಾಗುವಂಥ ಶೈಕ್ಷಣಿಕ ಚಟುವಟಿಕೆಯ ಅವಧಿಗಳನ್ನು, ರಜಾ ದಿನಗಳನ್ನು ಆಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕಾರ್ಯಸೂಚಿಯನ್ನು ನಿಗದಿಪಡಿಸಲಾಗಿದೆ. ರಾಜ್ಯದ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಅನುಪಾಲನೆ ಮಾಡಲು ಸೂಚಿಸಲಾಗಿದೆ. ಈ 2024-25ನೇ ಸಾಲಿನ ಶಾಲಾ ಕರ್ತವ್ಯ ದಿನಗಳು ಮೊದಲನೇ ಅವಧಿ ಪ್ರಾರಂಭವಾಗುವುದು 29 ಮೇದಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿಯವರೆಗೆ ನಡೆಯುತ್ತೆ. ಎರಡನೇ ಸೆಮೆಸ್ಟರ್ ಅವಧಿ 21ರಿಂದ ಅಂದರೆ 19 ದಿನಗಳ ಅಲ್ಲಿ ರಜೆ ಸಿಗ್ತಾ ಇದೆ. 21ರಿಂದ 10/4/2025 ಇರ್ತಾ ಇದೆ. ಸೊ ರಜಾ ದಿನಗಳು ದಸರಾ ರಜೆ ಬಿಡುವು ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ. ಬೇಸಿಗೆ ರಜೆಯ ಅವಧಿ ಏಪ್ರಿಲ್ 11ರಿಂದ ಮೇ 28ರವರೆಗೆ. ಮರಳಿ 29ಕ್ಕೆ ಮುಂದಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸರಿ, ಹಾಗಾದರೆ ಇಲ್ಲಿ ನೋಡಿ, ನಾವು ಶಾಲೆಯಲ್ಲಿ ಮೇ ತಿಂಗಳಿನಲ್ಲಿ ಶಾಲೆಯ ದಿನಗಳನ್ನು ಹೆಚ್ಚಾಗಿ ಕೌಂಟ್ ಮಾಡಲ್ಲ ಕೆಲವೊಂದು ಶಾಲೆಗಳಲ್ಲಿ. ಸೊ ಅಲ್ಲಿ ಸಹಿತ 3 ದಿನಗಳನ್ನು ನಾವು ಏನು ಮಾಡಬೇಕಂದ್ರೆ ಶಾಲೆಗಳ ದಿನಗಳಂತ ಕೌಂಟ್ ಮಾಡಬೇಕು, 29, 30, 31. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಜೂನ್ದಲ್ಲಿ 24 ದಿನಗಳು ಲಭ್ಯವಿರುವಂಥ ದಿನಗಳು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಿಗೆ. ಅದೇ ರೀತಿಯಾಗಿ ಜುಲೈನಲ್ಲಿ 26 ಇರ್ತಾ ಇದ್ದಾವೆ, ಆಗಸ್ಟ್ನಲ್ಲಿ 26, ಸೆಪ್ಟೆಂಬರ್ನಲ್ಲಿ 23, ಅಕ್ಟೋಬರ್ನಲ್ಲಿ ರಜಾ ಬರೋದ್ರಿಂದ 11 ಬರ್ತಾ ಇದ್ದಾವೆ, ನವಂಬರ್ನಲ್ಲಿ 23, ಡಿಸೆಂಬರ್ನಲ್ಲಿ 25 ಹಾಗೂ ಜನವರಿಯಲ್ಲಿ 26, ಫೆಬ್ರವರಿ 23, ಮಾರ್ಚ್ 25 ಹಾಗೂ ಏಪ್ರಿಲ್ನಲ್ಲಿ ರಜಾ ಬರೋದ್ರಿಂದ 9 ದಿನಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಕರ್ತವ್ಯ ದಿನಗಳಿದ್ದಾವೆ. ಸೊ ಇವನ್ನೆಲ್ಲವನ್ನು ನಾವು ಲೆಕ್ಕ ಹಾಕಿದಾಗ ಒಟ್ಟು 244 ಒಟ್ಟು ಶಾಲೆ ನಡೆದ ದಿನಗಳು ಆಗ್ತಾ ಇದ್ದಾವೆ. ಸೊ ಇದರಲ್ಲಿ ನಾವು ಸ್ಥಳೀಯ ರಜೆಗಳನ್ನು ನಾವು ಮೈನಸ್ ಮಾಡಿದರೆ 4 ಮೈನಸ್ ಮಾಡಿದರೆ ಸುಮಾರು 240ರವರೆಗೆ ಈ ಒಂದು ಶಾಲೆ ನಡೆದ ದಿನಗಳು ಆಗ್ತಾ ಇದ್ದಾವೆ. ಆ ಸ್ಥಳೀಯಗೆ ಸಂಬಂಧಪಟ್ಟಂತೆ ಇಲ್ಲಿ 1-2 ವೇರಿಯೇಷನ್ ಆಗ್ಬೋದು. ಸೊ ಒಟ್ಟು ರಜಾ ದಿನಗಳು ಸಾಮಾನ್ಯವಾಗಿ 121 ಇದ್ದಾವೆ. 365 ದಿನಗಳಲ್ಲಿ 121 ರಜಾ ದಿನಗಳು ಹಾಗೂ 244 ಕರ್ತವ್ಯ ದಿನಗಳಂತ ಮಾಡಲಾಗಿದೆ. ನೆಕ್ಸ್ಟು ವಿಶೇಷವಾಗಿ ನೋಡಿ, ಇಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನ ಮುಕ್ತಾಯ ಹಂತದಲ್ಲಿ ನಿರ್ವಹಿಸಬೇಕಾದಂಥ ಅಂಶಗಳ ಅಂದರೆ 5, 8, 9 SI2 ಮೌಲ್ಯಮಾಪನ ಇದೆ. 1-9 ತರಗತಿ ಫಲಿತಾಂಶವನ್ನು ನಿಯಮಾನುಸಾರ ವಿಶ್ಲೇಷಣೆ ಮಾಡುವುದು. ಜೊತೆಗೆ 8/4/2024ರಂದು ಪ್ರಾಥಮಿಕ ಶಾಲೆಗಳಲ್ಲಿ ಫಲಿತಾಂಶವನ್ನು ಘೋಷಣೆ ಮಾಡಲಾಗಿದೆ. 10ನೇ ಪ್ರೌಢಶಾಲಾ ಹಂತದಲ್ಲಿ ಸಂಬಂಧಿತ ಶಾಲಾ ಕಾರ್ಯಕ್ರಮದ ಒಂದು ಪ್ರಕಟಣೆ ಮಾಡಲಾಗಿದೆ. ಸರಿ, ಇವೆಲ್ಲ ಇದ್ದಾವೆ. ಇದಾದಮೇಲೆ ಇನ್ನೂ ಮುಖ್ಯವಾಗಿ ಏನು ಮಾಡಬೇಕಾಗಿದೆ ಎಂಬುದನ್ನು ಇಲ್ಲಿ ಮುಂದಿನ ಹಂತಗಳು ಇದ್ದಾವೆ. 2024-25ನೇ ಸಾಲಿನಲ್ಲಿ ನಿರ್ವಹಿಸಬೇಕಾದ ಅಂಶಗಳಿವೆ.
ಪ್ರಮುಖವಾಗಿ ವಿದ್ಯಾರ್ಥಿಗಳ ಶಾಲಾ ಪ್ರವೇಶಾತಿಯನ್ನು ಅಂದರೆ ದಾಖಲಾತಿಯನ್ನು 31/5/2024 ಶಾಲಾ ಪ್ರಾರಂಭೋತ್ಸವದೊಂದಿಗೆ ಆರಂಭಿಸಿ 36/2024 ಅಂದರೆ ಸುಮಾರು 1 ತಿಂಗಳವರೆಗೆ ದಾಖಲಾತಿ ಪ್ರಕ್ರಿಯೆಯನ್ನು ಮಾಡಿಕೊಡಬೇಕು.